ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಗಿಲ್ಲಿಯ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ. ಹೌದು, ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾವುದೇ ವ್ಯಕ್ತಿ ಯಾರ ಮೇಲೂ ಕೂಡ ಕೈ ಎತ್ತೋ ರೀತಿ ಇರೋದಿಲ್ಲ. ಆದರೆ ರಿಷಾ ಗೌಡ ಅವರು ಬೇಕು ಅಂತಾರೆ ಸಿಟ್ಟಿನಿಂದ ಗಿಲ್ಲಿಯ ಮೇಲೆ ಕೈಯನ್ನ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಇವತ್ತಿನ ಬೆಳಗಿನ ಪ್ರೋಮೋ ಸಾಕ್ಷಿಯಾಗಿದೆ. ಹೌದು, ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿ ನಿನ್ನೆ ತಾನೇ ಸುದೀಪ್ ಅವರು ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾನೆ ಇದೆ. ಜನಗಳು ಇರಿಟೇಷನ್ ಆಗ್ತಿದ್ದಾರೆ. ಇಷ್ಟರೇ ತುಂಬಾ ಜನ ಇದನ್ನ ನೋಡೋದನ್ನ ನಿಲ್ಲಿಸಬಹುದು ಅಂತ ಹೇಳಿ ಹೋಗಿದ್ರು ಕೂಡ ಮನೆಯಲ್ಲಿ ಕಾಲ್ ಕರ್ಕೊಂಡು ಜಗಕ್ಕೆ ಹೋಗುವಂತಹ ರಿಷಾ ಗೌಡ ಇವತ್ತು ಗಿಲ್ಲಿಯ ಮೇಲೆ ಸೀರಿಯಸ್ ಆಗಿ 2 ಬಾರಿ ಕೈಯನ್ನ ಮಾಡ್ತಾರೆ. ಅದರಲ್ಲಿ ಒಂದು ಬಾರಿ ಜೋರಾಗಿ ಹೊಡೆದು ಬಿಟ್ಟಿದ್ದಾರೆ. ಬಟ್ ರೂಲ್ಸ್ ಪ್ರಕಾರ ಅವರು ಮನೆಯಿಂದ ಆಚೆ ಹೋಗ್ಬೇಕು. ಅದು ಏನಾಗಿದೆ ಅಂತ ಹೇಳಿ ಕಾದು ನೋಡ್ಬೇಕು. ಯಾಕಂದ್ರೆ ಮನೆಯವರು ಕೂಡ ಶಾಕ್ ಆಗಿದ್ದಾರೆ. ಅಯ್ಯೋ, ಹೊಡೆದೇ ಬಿಟ್ಲಾ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಬೆಳಗಿನ ಜಾವ 2 ಬಾತ್ರೂಮ್ ಇರೋದ್ರಿಂದ ಎಲ್ಲರೂ ಕೂಡ ಸ್ನಾನಕ್ಕೆ ಹೋಗಿರ್ತಾರೆ. ಆದ್ರೆ ರಿಷಾ ಗೌಡ ತನ್ನದೇ ಆದಂತಹ ರೂಲ್ಸ್ ಗಳನ್ನ ರೆಗ್ಯುಲೇಷನ್ ಗಳನ್ನ ಮಾಡ್ತಾಳೆ. ಅದೇನಂತ ಹೇಳಿದ್ರೆ ಮನೆಯಲ್ಲಿ 2 ಬಕೆಟ್ ಇರುತ್ತೆ. ಆ ಬಕೆಟ್ ಅನ್ನ ತಗೊಂಡು ಹೋಗಿ ಅವಳು ಬಟ್ಟೆ ತೊಳಿಲಿಕ್ಕೆ ಶುರು ಮಾಡ್ತಾಳೆ. ಗಿಲ್ಲಿಯಲ್ಲಿ ಕೂತ್ಕೊಂಡು ಕೇಳ್ತಾನೆ ಇರ್ತಾನೆ, ಬಕೆಟ್ ಕೊಡು ಅಂತ ಹೇಳಿ. ಅವಳು ಯಾವ್ದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಇರಲ್ಲ. ನೀನ್ ಬಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ರೂಮಲ್ಲಿ ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಗಿಲ್ಲಿ ಖಂಡಿತವಾಗಿ ಹೇಳ್ತಾನೆ. ಸೊ ಅದಾದ್ಮೇಲೆ ಅವಳು ಬಕೆಟ್ ಕೊಡೋದಿಲ್ಲ. ಅದಕ್ಕೆ ಅವಳ ಬೆಡ್ರೂಮ್ಗೆ ಹೋಗ್ಬಿಟ್ಟು ಅವಳ ಬಟ್ಟೆಗಳನ್ನ ತಗೊಂಡು ಸೈಡಲ್ಲಿ ಇಟ್ಟು ಆ ಬಕೆಟ್ ಅನ್ನ ತಗೊಂಡು ಹೋಗ್ತಾನೆ. ಆನಂತರ ಅಲ್ಲಿಂದ ಬಂದಂತಹ ರಿಷಾ ಗೌಡ ತನ್ನ ಬಟ್ಟೆನ ನೋಡ್ತಾನೆ. ಎಲ್ಲಾನು ಕೂಡ ಕೆಳಗಿಟ್ಟಿರೋದನ್ನ ನೋಡಿ, ಏ ಗಿಲ್ಲಿ, ನಿನ್ಗೇನು ಮರ್ಯಾದೆ ಇಲ್ವಾ, ಅಲ್ಲಿ ಯಾಕೋ ಇಟ್ಟಿದ್ಯಾ ಬಟ್ಟೆ ಅಂತ ಹೇಳಿದ್ರು ರಪ್ಪ ನಂಗೆ ಹೊಡೆದೇ ಬಿಡ್ತಾಳೆ ಗುರು. ಆಗ ಗಿಲ್ಲಿನೂ ರಿವರ್ಸ್ ಹೊಡೆಯಕ್ಕೆ ಹೋಗ್ತಾನೆ. ಬಟ್ ಅಲ್ಲಿಗೆ ಸುಮ್ಮನೆ ಸಮಾಧಾನದಿಂದ ಆಗ್ತಾನೆ. ಆಮೇಲೆ ಅಲ್ಲಿಗೆ ನಿಲ್ದೇ ಇರೋ ಈ ರಿಷಾ ಗೌಡ ಗಿಲ್ಲಿಯ ಬಟ್ಟೆಗಳನ್ನೆಲ್ಲಾನು ಕೂಡ ತನ್ನ ಕಬೋರ್ಡಿಂದ ಎಳೆದು ಇಡೀ ರೂಮ್ ಪೂರ್ತಿ ಅಲ್ಲಿ ಇಲ್ಲಿ ಬಿಸಾಕೋದು, ಕಾಲಲ್ಲಿ ಉಡಿಯುವಂತ ಎಲ್ಲ ಹಲ್ಕ ಕೆಲಸಗಳನ್ನ ಮಾಡ್ತಾಳೆ. ಆದ್ರೆ ಗಿಲ್ಲಿ ಜಸ್ಟ್ ಅವಳ ಬಟ್ಟೆ ತಂದು ಸೈಡಲ್ಲಿ ಇಟ್ಟಿರ್ತಾನೆ. ಬಟ್ ಇವಳು ಅವನ ಬಟ್ಟೆಗಳನ್ನೆಲ್ಲೂ ಎತ್ತು ಕಾಲಲ್ಲೆಲ್ಲ ಜಾಡ್ ಸುದಿತಾಳೆ. ಅದೊಂದು ಅಸಹ್ಯಕರ ಘಟನೆ ಅಂತಾನೆ ಹೇಳ್ಬೋದು. ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋ ಚಾನ್ಸ್ಗಳು ಕೂಡ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಇದು ನಡೀತಾ ಇದ್ರೆ ಮುಂದೆ ಯಾರೋ ಒಬ್ಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ವ್ಯಕ್ತಿ ಎತ್ತು ಕಪಾಳಿಗೆ ಹೊಡೆದು ಬಿಟ್ರೆ ನಮಗೂ ಕೂಡ ಶ್ರಮಿಸ್ತಾರೆ ಅಂತ ಹೇಳಿ ಇದನ್ನ ನಾವು ಸ್ವಲ್ಪ ಬಿಗ್ ಬಾಸ್ ಅವರು ಕೂಡ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿ ನನಗನ್ನಿಸ್ತು. ಬಟ್ ಈ ನಂತರ ಬೆಡ್ರೂಮ್ ಅಲ್ಲೂ ಕೂಡ ಗಿಲ್ಲಿ ಹೋಗಿ ಏನೇ ಮಾಡ್ತಿದ್ಯಾ ಅಂತ ಹೇಳಿ ಆವಾಜ್ ಹಾಕಿ ಹೋದಾಗ ಅಲ್ಲೂ ಕೂಡ ಧೂಕಕ್ಕೆ ಹೋಗ್ತಾಳೆ. ಆಗ ರಕ್ಷಿತಾ ಬಂದು ಮುಟ್ಟೋದೆಲ್ಲ ಹಿಡ್ಕೋಬೇಡ ಅಂತ ಹೇಳಿ ಇಬ್ಬರ ಮಧ್ಯನೂ ಬಂದು ಅವರನ್ನ ದೂರ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಇನ್ನಿತರ ಮನೆ ಮಂದಿ ಎಲ್ಲರೂ ಕೂಡ ಅವರಿಬ್ರು ಜಗಳಾಡ್ತಿ ಅಂತಾನೆ ಕಾಯ್ತಿದ್ದಾರೆ ಅಂತಾನೂ ಕೂಡ ಕೆಲವರಿಗೆ ಅನಿಸ್ಲಿಕ್ಕೆ ಶುರು ಆಗತ್ತೆ. ಆದ್ರೆ ರಕ್ಷಿತಾ ಮಾತ್ರ ಅಲ್ಲಿ ಗಿಲ್ಲಿಯ ಪರವಾಗಿ ನಿಂತಿದ್ದಾರೆ. ರಿಷಾ ಗೌಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ನನಗೂ ಖಂಡಿತ ತೀರಾ ಬೇಜಾರಾಯ್ತು. ಸೊ ಗಿಲ್ಲಿ ಆಗ್ಲಿ ಮತ್ತೊಬ್ಬ ವ್ಯಕ್ತಿ ಆಗ್ಲಿ ಎಲ್ಲರೂ ಕೂಡ ಅಲ್ಲಿ ಕ್ಯಾಂಡಿಡೇಟ್ ಆಗಿ ಹೋಗಿರುವಂತದ್ದು. ಸೊ ಯಾರೇ ಒಂದು ಬಿಗ್ ಬಾಸ್ ನ ರೂಲ್ಸ್ ಗಳನ್ನ ರೆಗ್ಯುಲೇಷನ್ ಗಳನ್ನ ಎಲ್ಲರೂ ಫಾಲೋ ಮಾಡ್ಲೇಬೇಕಾಗತ್ತೆ. ಬ್ರೇಕ್ ಮಾಡಿದ್ರು ಮನೆಯಿಂದ ಆಚೆ ಹೋಗ್ಲೇಬೇಕಾಗತ್ತೆ. ಸೊ ಗಿಲ್ಲಿಯ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿರೋದ್ರಿಂದ ಅವರ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು.